ವೆಲ್ಕಮ್ ಬ್ಯಾಕ್. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಂತೆ ಬಿಜೆಪಿ ಅಲರ್ಟ್ ಆಗಿದ್ದು, ಶೆಟ್ಟರ್ ನಡೆಯಿಂದ ಬಿಜೆಪಿಯ ಮೇಲೆ ಲಿಂಗಾಯತರು ಮುನಿಸನ್ನ ತೋರಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಶೆಟ್ಟರ್ ಪ್ರತಿನಿಧಿಸುವಂತಹ ಕ್ಷೇತ್ರಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ನಾಳೆ ಭೇಟಿಯನ್ನ ಕೊಡಲಿದ್ದಾರೆ. ಈಗ ಆಗಿರುವ ದೊಡ್ಡ ಡ್ಯಾಮೇಜ್ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ, ತೇಪೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡಲಿದೆ ಬಿಜೆಪಿ. ಲಿಂಗಾಯತರ ಮುನಿಸನ್ನ ತಣಿಸೋದಕ್ಕೆ ಬರ್ತಿದ್ದಾರೆ ಜೆಪಿ ನಡ್ಡಾ ಅವರೇ. ಶೆಟ್ಟರ್ ನಡೆ ಉತ್ತರ ಕರ್ನಾಟಕದೆಲ್ಲೆಡೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರನ್ನೇ ಕರೆಸಿ ಮುಲಾಮಿಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳೆ ಸಂಜೆ ಜೆಪಿ ನಡ್ಡಾ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. 2 ದಿನ ಹುಬ್ಬಳ್ಳಿಯಲ್ಲೇ ಬೀಡು ಬಿಡಲಿದ್ದಾರೆ ಜೆಪಿ ನಡ್ಡಾ ಅವರು. ಶೆಟ್ಟರ್ ಜೊತೆಗೆ ಹೋಗದಂತೆ ಪದಾಧಿಕಾರಿಗಳಿಗೆ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಸಂವಾದವನ್ನ ನಡೆಸಲಿದ್ದಾರೆ ಜೆಪಿ ನಡ್ಡಾ. ನಾಡಿದ್ದು 3000 ಮಠ ಸಿದ್ಧಾರೂಢ ಮಠಕ್ಕೆ ಭೇಟಿ ಕೊಡಲಿದ್ದು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜೆಪಿ ನಡ್ಡಾ ಮತಯಾಚನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಪುರಸಭೆಯ 16 ಅಲ್ಲಿನ ನಾಯಕರುಗಳು ಆಲ್ರೆಡಿ ರಿಸೈನ್ ಅನ್ನ ಮಾಡಿರೋದನ್ನ ನಾವು ಗಮನಿಸಬಹುದು. ಕಾರ್ಯಕರ್ತರ ದೊಡ್ಡ ಪಡೆಯೇ ಒಂದಷ್ಟು ಆಕ್ರೋಶಗೊಂಡಿದೆ. ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರು, ಅವರ ಅಪಾರ ಆ ಭಾಗದ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ಇವತ್ತು ಡಿ.ಕೆ. ಶಿವಕುಮಾರ್ ಕೂಡ ಓಪನ್ ಆಗಿ ಎಲ್ಲರನ್ನ ವೆಲ್ಕಮ್ ಮಾಡಿದ್ದಾರೆ. ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ದೀರಾ ಬರಬಹುದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ರೆಡಿ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ದೊಡ್ಡ ಮಟ್ಟದ ಹೊಡೆತ ಇದು ಆ ಭಾಗಕ್ಕೆ. ಜಗದೀಶ್ ಶೆಟ್ಟರ್ ಅವರಿಂದ ಈಗ ಆ ಸ್ಥಾನ ತೆರವಾಗಿದೆ. ಯಾಕಂದ್ರೆ ಅನೇಕ ಕಾರ್ಯಕರ್ತರನ್ನ ಬೆಂಬಲಿಗರನ್ನ ಹೊಂದಿದ್ರು. ಜಗದೀಶ್ ಶೆಟ್ಟರ್ ಇಲ್ಲದ ಬಿಜೆಪಿ ಯಾವ ರೀತಿಯಾಗಿರುತ್ತೆ? ರಾಷ್ಟ್ರೀಯ ನಾಯಕರು ಬಂದ್ರು ಆ ಒಂದು ಸ್ಥಾನವನ್ನ ಅಲ್ಲಿ ಈಗ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ನವಿತಾ, ಮುಖ್ಯವಾಗಿ ಏನಂದ್ರೆ ಅವರು ಶೆಟ್ಟರ್ ಟಿಕೆಟ್ ಕೊಡಲ್ಲ ಅಂದ್ರೆ ಸೈಲೆಂಟ್ ಆಗಿ ಉಳಿತಾರ ಅನ್ನೋ ಒಂದು ನಿರೀಕ್ಷೆ, ಬಿಜೆಪಿಯ ನಿರೀಕ್ಷೆ ಸುಳ್ಳಾಗಿದೆ. ಅವರು ಕಾಂಗ್ರೆಸ್ ಸೇರ್ಪಡೆ ಸಹ ಈಗಾಗಲೇ ಸೇರ್ಪಡೆ ಆಗಿದ್ದಾರೆ. ಹೀಗಾಗಿ ದೊಡ್ಡ ಅಂದ್ರೆ ಹೊಡೆತ, ಶಾಕ್ ಮೇಲೆ ಶಾಕ್ ಬಿಜೆಪಿಗೆ ಒಂದ್ರ ಮೇಲೊಂದು ಬಂದೆರಗಿದೆ. ಹೀಗಾಗಿ ಅದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಸ್ವತಃ ಜೆಪಿ ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಸಭೆ ಮಾಡಿದ್ರು. ಅಂದ್ರೆ ಸೆಂಟ್ರಲ್ ಕ್ಷೇತ್ರಕ್ಕೆ ಸೀಮಿತವಾಗಿ ಏನು ಪಾಲಿಕೆ ಸದಸ್ಯರಿರ್ಬೋದು ಮತ್ತು ವಿವಿಧ ಪದಾಧಿಕಾರಿಗಳ ಸಭೆ ಮಾಡಿ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ರು. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಪಕ್ಷ ಮುಖ್ಯ. ಹಾಗಾಗಿ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡಿ ಅನ್ನೋ ಒಂದು ಖಡಕ್ ಸೂಚನೆ ಕೊಟ್ಟಿದ್ರು. ಇದಾದ ನಂತರ ಜೆಪಿ ನಡ್ಡಾ ಅವರೇ ಸ್ವತಃ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಅವರು ಏನಂದ್ರೆ ಕೇವಲ ಸೆಂಟ್ರಲ್ ಕ್ಷೇತ್ರ ಒಂದೇ ಅಲ್ಲ, ಇಡೀ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳಿರ್ಬೋದು, ಕಾರ್ಪೊರೇಟರ್ಗಳಿರ್ಬೋದು, ವಿವಿಧ ಮುಖಂಡರ ಸಭೆ ಮಾಡೋರಿದ್ದಾರೆ. ಮತ್ತು ಪಕ್ಷದ ಶೆಟ್ಟರ್ ಏನು ಪಕ್ಷಾಂತರದಿಂದಾಗಿ ಆಗುವಂತ ಡ್ಯಾಮೇಜ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಮತ್ತು ಏನು ಈಗ ಸೆಂಟ್ರಲ್ ಕ್ಷೇತ್ರದಲ್ಲೇನು ಬಾಕಿ ಉಳಿದಿದೆ ಟಿಕೆಟ್ ಘೋಷಣೆ, ಅದಕ್ಕೆ ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅನ್ನೋ ಒಂದು ಇತ್ಯಾದಿಗಳು ಚರ್ಚೆ ಮಾಡೋರಿದ್ದಾರೆ. ಒಟ್ಟಾರೆ ಏನಂದ್ರೆ ಏನು ಶೆಟ್ಟರ್ ಪಕ್ಷಾಂತರದಿಂದಾಗಿ ಏನು ದೊಡ್ಡ ಹಾನಿ ಆಗ್ತಾ ಇದೆ, ಆ ಹಾನಿಗೆ ಒಂದು ತೇಪೆ ಹಚ್ಚುವಂತ ಕೆಲಸಕ್ಕೆ ನಡ್ಡಾ ಅವರು ಪ್ರಯತ್ನ ಮಾಡೋರಿದ್ದಾರೆ. ಆದ್ರೆ ಈಗಾಗಲೇ ಏನಂದ್ರೆ ಅವ್ರು ಶೆಟ್ಟರ್ ಬೆಂಬಲಿಗರು ಸಾಕಷ್ಟು ಬಿಜೆಪಿ ಕಾಂಗ್ರೆಸ್ ಕಡೆ ಒಲವು ಮಾಡಿದ್ರೆ. ಏನಂದ್ರೆ ಕೆಲವೊಂದೇನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರು ಮಾತ್ರ ಪಕ್ಷಾಂತರ ಮಾಡ್ತಾ ಇಲ್ಲ. ಇದನ್ನ ಬಿಟ್ರೆ ಏನು ಅದನ್ನು ಹೊರತುಪಡಿಸಿ ಪದಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಅವರ ಆಪ್ತರಿದ್ದಾರೆ, ಅವರು ಬಹುತೇಕ ಕಾಂಗ್ರೆಸ್ ಹೋಗೋದು ಖಚಿತ ಆಗಿದೆ. ಹಾಗಾಗಿ ಎಷ್ಟೇ ಅವರು ತೇಪೆ ಹಚ್ಚುವಂತ ಪ್ರಯತ್ನ ಮಾಡಿದ್ರು ಸಹ ಖಂಡಿತ ಬಿಜೆಪಿ ಡ್ಯಾಮೇಜ್ ಆಗೇ ಆಗುತ್ತೆ, ಕಾಂಗ್ರೆಸ್ ಪ್ಲಸ್ ಆಗೇ ಆಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಜೆಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಯಾಕಂದ್ರೆ 40 ರಿಂದ 45 ವರ್ಷಗಳ ಕಾಲ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರಲ್ಲಿ ಪ್ರಮುಖ ನಾಯಕರು ಜಗದೀಶ್ ಶೆಟ್ಟರ್. ಈಗ ಅವರನ್ನೇ ಪಕ್ಷ ಕಡೆಗಣಿಸಿದೆ ಅಂತ ಹೇಳಿ ಒಂದು ಲಿಂಗಾಯತ ಸಮುದಾಯ, ಇನ್ನೊಂದು ಆ ಭಾಗದ ಬಿಜೆಪಿಯ ಕಾರ್ಯಕರ್ತರಲ್ಲಿ, ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿಜೆಪಿಯ ಈ ನಡೆ. ಇದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ.